ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹೃದಯ ನಿನಗಾಗಿ ಭಾಗ 2. ಅಂಜು ಪುಸ್ತಕ ತೆರೆದು ಓದಲು ಕುಳಿತರೋ ಸಂಜೆ ನೋಡಿದ ಹುಡುಗನ ಮುಖ ನೆನಪಾಯಿತು. ಅವಳಿಗೂ ಗೊಂದಲ, ನಾನು ನೋಡಿದ್ದು ಕಾರ್ತಿಕ್ನ ಎಂದೋ. ಅವನಾಗಿದ್ದರೆ ನನ್ನ ಪರಿಚಯ ಸಿಗಲಿಲ್ವಾ? ನಾನು ಅಷ್ಟು ಬದಲಾಗಿದ್ದೇನಾ? ಅಕ್ಕ ಅಕ್ಕ, ಯಾಕೆ ಬಂದಾಗಿಂದ ಮಂಕಾಗಿದ್ದೀಯಾ? ನಾನು ಬಸ್ ಸ್ಟ್ಯಾಂಡ್ಗೆ ಬಂದು ಕರೆದುಕೊಂಡು ಬರಲಿಲ್ಲ, ಹಾಗಾಗಿ ನನ್ನ ಮೇಲೆ ಕೋಪನಾ? ಇಲ್ಲ ಕಣೋ, ಸ್ವಲ್ಪ ಏನೋ ಗೊಂದಲವಾಗಿದೆ, ನೀನು ಹೋಗಿ ಮಲ್ಗೋ ಎಂದಳು. ಅಕ್ಕ, ಕೈಯಲ್ಲಿ ಪೆನ್ ಹಿಡಿದು ಪುಸ್ತಕ ನೋಡದೆ ಎಲ್ಲೋ ನೋಡಿಕೊಂಡರೆ ನಿನ್ನ ಈ ಗೊಂದಲ ಪರಿಹಾರವಾಗಲ್ಲ. ನೀನೇ ಹೇಳಿದ್ದು ಪುಸ್ತಕದ ಗೊಂದಲವನ್ನು ಸರಿಯಾಗಿ ಒಂದು ಬಾರಿ ಓದಿದ್ದರೆ ಸರಿಯಾಗಿ ಅರ್ಥವಾಗುತ್ತೆ ಎಂದೋ. ನನ್ನ ಬುದ್ಧಿವಂತ ತಮ್ಮನೇ, ಹೋಗಿ ಮಲ್ಗೋ, ಇಲ್ಲ ಅಂದರೆ ಅಮ್ಮನ್ನ ಕರೆದು ಹೇಳುವೆ. ನನ್ನ ಕರೆದುಕೊಂಡು ಬರುವ ನೆಪ ಮಾಡಿ ಬಸ್ ಸ್ಟ್ಯಾಂಡ್ ಹತ್ತಿರದ ಗ್ರೌಂಡ್ಗೆ ಆಟವಾಡಲು ಹೋಗುತ್ತೀಯಾ ಎಂದೋ. ಅಕ್ಕ, ಸ್ವಲ್ಪ ಮೆಲ್ಲಗೆ ಹೇಳೋ, ಅಮ್ಮನಿಗೆ ಗೊತ್ತಾದರೆ ಮನೆಯಿಂದ ಒಂದು ಹೆಜ್ಜೆ ಇಡಲು ಬಿಡಲ್ಲ ಎಂದು ಅಲ್ಲಿಂದ ಹೋಗಿ ಮಲಗಿದ. ನಾನು ನಿಜವಾಗ್ಲೂ ನೋಡಿದ್ದು ಅಂಜುನಾ? ಹೌದು, ಅವಳೇ. ಇಲ್ಲ ಅಂದರೆ ನನ್ನ ಎಲ್ಲೋ ನೋಡಿದ ನೆನಪು ಎಂದು ಯಾಕೆ ಹೇಳುವಳು? ಅಜ್ಜಿಗೆ ಹೇಳಿದರೆ? ಬೇಡ, ಅಜ್ಜಿಗೆ ಕೋಪ ಬರಬಹುದು. ಕಾರ್ತಿಕ್, ಊಟ ಮಾಡದೆ ಇಲ್ಲೇನು ಮಾಡುವೆ ಎಂಬ ಅಜ್ಜಿ ಮಾತು ಕೇಳಿ ಊಟದ ಟೇಬಲ್ನತ್ತ ನಡೆದನು. ಗ್ರ್ಯಾಂಡ್ಮಾ, ನಾಳೆ ದೆಹಲಿಯ ಮೀಟಿಂಗ್ಗೆ ಹೋಗ್ಲೇಬೇಕಾ? ಬಟ್ಟಲಿನ ಅನ್ನ ಕಲಿಸುತ್ತಾ ತಲೆ ಎತ್ತದೇ ಕೇಳಿದೆನೋ. ಹೌದು, ನಮ್ಮ ವಿದ್ಯಾಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ನಿನಗೆ ಕೊಟ್ಟ ಮೇಲೆ ಎಲ್ಲಿಗೂ ಹೋಗಲ್ಲ. ಈಗ ಏನು, ನೀನು ನನ್ನ ಜೊತೆ ಬರುತ್ತೀಯಾ? ಈಗಲೇ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾ? ಗ್ರ್ಯಾಂಡ್ಮಾ, ನಾನಿನ್ನೂ ಸಣ್ಣ ಮಗು ಅಲ್ಲ. ನೀನು ಹೋದರೆ ಮನೆಗೆ ಬರಲು ಇಷ್ಟ ಇರಲ್ಲ, ಬೇಜಾರಾಗುತ್ತೆ. ನನಗೆ ನಿನ್ನೆ ಬಿಟ್ಟರೆ ಯಾವ ಸಂಬಂಧಿಕರ ಮನೆ ಇಲ್ಲ. ನೀವು ಒಬ್ಬಳೇ ಮಗಳಾಗಿ ಹುಟ್ಟಿ ನಿಮ್ಮ ವಂಶಕ್ಕೆ ಒಂದೊಂದು ಮಕ್ಕಳು. ನನಗೆ ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಯಾರೂ ಇಲ್ಲ. ನಿನಗೆ ಬರುವ ವರ್ಷಕ್ಕೆ ಮದುವೆ ಮಾಡುತ್ತೇನೆ. ಆಮೇಲೆ ವರ್ಷ ಈ ಮನೆಗೆ ಒಂದೊಂದು ಮಗು ಬರಲಿ ಅಲ್ವಾ ರಂಗಣ್ಣ? ಅಜ್ಜಿಯ ಬಾಯಿಯಿಂದ ತಮಾಷೆ ಮಾತು. ಅಂಕಲ್, ಈ ಗ್ರ್ಯಾಂಡ್ಮಾಗೆ ಏನೂ ಬುದ್ಧಿ ಇಲ್ಲ. ನೀವು ಇವರ ಮಾತಿಗೆ ತಲೆ ಅಲ್ಲಾಡಿಸಿ. ಚಿಕ್ಕ ಯುವರಾಜ, ಅಮ್ಮ ಅವರು ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಓದು ಮುಗಿದ ಬಳಿಕ ಮದುವೆಯಾಗಿ ಮನೆಯಲ್ಲಿ ಒಂದು ಹೆಣ್ಣು ಮಗು ಬಂದಾಗ ಅದರ ಖುಷಿಯೇ ಬೇರೆ. ಅಯ್ಯೋ ರಂಗ ಅಂಕಲ್, ನಿಮ್ಮ ಜೊತೆ ಮಾತನಾಡಲು ನನಗೆ ಬರಲ್ಲ. ನೀವು ನಿಮ್ಮ ಅಮ್ಮ ಅವರು ಏನು ಬೇಕಾದರೂ ಮಾಡಿಕೊಳ್ಳಿ. ಗುಡ್ ನೈಟ್ ಹೇಳಿ ತನ್ನ ಕೋಣೆಗೆ ತೆರಳಿದನು. ರಂಗಣ್ಣ, ಬಡಿಸುವ ಕೆಲಸದ ಜೊತೆ ಒಳ್ಳೆ ಹುಡುಗಿಯನ್ನು ಹುಡುಕಿಕೊಡಬೇಕು ಎಂದರು ಸೀತಾದೇವಿ. ಆಯ್ತಮ್ಮ, ಚೆನ್ನಾಗಿ ಇರುವ ಹುಡುಗಿಗೆ ಯುವರಾಜನ ಕೈ ಹಿಡಿಯಲಿ. ಅವನಿಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ, ಆ ಪ್ರೀತಿ ಅವನ ಮಡದಿಯ ರೂಪದಲ್ಲಿ ಬರಲಿ ಎನ್ನುತ್ತಾ ಅಡುಗೆ ಮನೆ ಕಡೆ ಹೊರಟರು. ಅಜ್ಜಿಗೆ ಮಗಳು ಕೊಟ್ಟ ನೋವು ಕಣ್ಣ ಮುಂದೆ ಬಂದವು. ಕಾರ್ತಿಕ್ ಲ್ಯಾಪ್ಟಾಪ್ ಹಿಡಿದು ಗೂಗಲ್ನಲ್ಲಿ ಟ್ರೆಕ್ಕಿಂಗ್ ಹೋಗಲು ಸರಿಯಾದ ಜಾಗ ಹುಡುಕುತ್ತಿದ್ದ. ಆವಾಗಲೇ ಫೋನ್ ರಿಂಗ್ ಆಯಿತು. ಬಂದ ಫೋನ್ ರಿಸೀವ್ ಮಾಡಿದೆ. ಹಲೋ ಎಂದ ಅವನ ಮಾತಿಗೆ ಲವ್ ಯು ನನ್ನ ಕನಸಿನ ರಾಜ ಎಂದಿತ್ತು ಮತ್ತೊಂದು ಕರೆ. ಏನೇ ನೀನು ಈ ರಾತ್ರಿ, ಅದು ತುಂಬ ಸಮಯದ ನಂತರ, ಎಲ್ಲಿದ್ದೀಯಾ? ಹಲೋ, ಸ್ವಲ್ಪ ನಿಧಾನವಾಗಿ ಪ್ರಶ್ನೆ ಕೇಳಪ್ಪ. ನನ್ನ ಎಕ್ಸಾಮ್ ಟೆನ್ಷನ್ ಎಲ್ಲ ಮುಗೀತು, ಹಾಗಾಗಿ ಮೊದಲು ನಿನಗೆ ಫೋನ್ ಮಾಡಿದ್ದು. ನಾಳೆ ಮಧ್ಯಾಹ್ನ ಫ್ಲೈಟ್ನಲ್ಲಿ ಊರಿಗೆ ಬರುತ್ತೇನೆ. ತುಂಬ ದಿನ ಆದಮೇಲೆ ಎಲ್ಲರ ಜೊತೆ. ಪ್ಲೀಸ್ ಕಣೋ, ಚೆನ್ನಾಗಿರುವ ಪ್ಲೇಸ್ ಇದ್ದರೆ ಹೇಳೋ. ಆಯಿತು, ನೀನು ಬರುವ ಮೊದಲು ಒಂದು ಹೋಟೆಲ್ ಬುಕ್ ಮಾಡುತ್ತೇನೆ. ಥ್ಯಾಂಕ್ಸ್ ಕಣೋ, ಲವ್ ಯು ಕಾರ್ತಿ, ಬಾಯ್ ಎಂದೆಳೋ. ಅವಳ ಮಾತಿಗೆ ಅವನ ಉತ್ತರ ಪ್ರತಿಬಾರಿಯಂತೆ ನಗು. ಅಮ್ಮ, ನಿನ್ನೆಯಿಂದ ಸಪ್ಪೆ ಮುಖ, ಏನಾಯಿತು? ಅಮ್ಮನ ನೋವಿನ ಮುಖ ಅವಳಿಗೆ ಬೇಡವಾಗಿತ್ತು. ಅಂಜು, ನಿನ್ನದೇ ಕಾಲೇಜಲ್ಲಿ ಕಲಿಯುವ ಹುಡುಗಿಗೆ ಮದುವೆ ನಿಶ್ಚಯವಾಗಿದೆ. ನಿನಗೆ ಮಾಡಲು ನನ್ನ ಬಳಿ ಶಕ್ತಿ ಇಲ್ಲ. ಅಮ್ಮ, 19 ವರ್ಷಕ್ಕೆ ಮದುವೆ ಮಾಡಿ ನನ್ನ ಬದುಕು ನಾಶ ಮಾಡಲು ಹೊರಟಿದ್ದೀಯಾ? ಊರಿನಲ್ಲಿ ಎಲ್ಲರಿಗೂ ಮದುವೆ ಆಗುತ್ತೆ, ಹಾಗಂತ ಹೋಗಿ ನಾನು ಮದುವೆ ಆಗಲಾಗುತ್ತಾ? ಅಂಜು, ಆಗಲ್ವೇ? ನಿನಗೆ 30 ವಯಸ್ಸು ಆದರೂ ಹೇಗೆ ಮದುವೆ ಮಾಡಲಿ? ನಮ್ಮ ಕಷ್ಟ ನೋಡಿ ನಿನ್ನ ಮದುವೆ ಆಗುವ ಗಂಡು ಈಗಿನ ಕಾಲದಲ್ಲಿ ಯಾರು ಇದ್ದಾರೆ? ಅಮ್ಮ, 30-60 ವಯಸ್ಸಾದರೂ ಪರವಾಗಿಲ್ಲ, ನಾನು ಸಂತೋಷದಿಂದ ಇರುವೆ. ಮದುವೆ ಆಗಿ ಗಂಡ ಹೇಳಿದಾಗೆ ಕೇಳಲು ನನಗೆ ಇಷ್ಟ ಇಲ್ಲ. ಸರಿ ಅಂಜು, ನಿನ್ನ ಹತ್ರ ಮಾತಾಡಿ ನನ್ನ ಕೆಲಸ ಅಲ್ಲೇ ಕಾಯುತ್ತಿದೆ ಎಂದು ಗೌರಿ ಎದ್ದು ಕೆಲಸ ಮಾಡಲು ಶುರು ಮಾಡಿದರು. ತಾಯಿಯನ್ನು ನೋಡುತ್ತಾ ಕೋಣೆ ಸೇರಿದ ಅಂಜು, ಅಮ್ಮ, ನಿನ್ನ ಸಂಕಟ ನನಗೆ ಅರ್ಥವಾಗುತ್ತೆ. ನಾವು ಬಡವರು, ಯಾವುದೇ ಆಸೆ ಇಟ್ಟುಕೊಳ್ಳಬಾರದು.
ನನ್ನ ಹಣೆ ಬರಹ ಚೆನ್ನಾಗಿ ಇದ್ದರೆ ನನ್ನ ಗಂಡ ರಾಜಕುಮಾರನೇ ಸಿಗಬಹುದು. ಅಕ್ಕ, ಯಾರೇ ರಾಜ? ನಿನ್ನ ಅಜ್ಜಿ ಬೇಕಾದಾಗ ಕಿವಿ ಕೇಳಲ್ಲ. ಈಗ ನಿನ್ನ ಕಿವಿ ಸರಿಯಾಗಿದೆಯಾ? ಅಕ್ಕ, ಒಂದಿನ ಇದೆ, ನಾಡಿದ್ದು ನಿನ್ನ ಹುಟ್ಟಿದ ಹಬ್ಬ. ಅಮ್ಮನಿಗೆ ಹೇಳಿ ಶಾವಿಗೆ ಪಾಯಸ ಮಾಡಲು ಹೇಳೇ. ತಿನ್ನಲು ನಿನಗೆ ಆಸೆ ತಾನೇ? ನೀನೇ ಹೇಳು. ಈಗ ಇಲ್ಲಿಂದ ಹೋಗು, ನನಗೆ ಓದಬೇಕು ಎಂದಳು. ನೆಪಕ್ಕೆ ಪುಸ್ತಕದ ಎದುರು, ಮನಸ್ಸು ಮಾತ್ರ ಕಂದು ಬಣ್ಣದ ಕಣ್ಣಿನ ಹುಡುಗದ್ದೆ. ಮನಸ್ಸಿನ ತುಂಬ ನೆನಪು, ಬಿಡದೆ ಕಾಡಿದ್ದು ಆ ನಗು. ನೀನು ನನ್ನ ಕನಸಿನ ಹುಡುಗ. ಬೇಡ ಬೇಡ, ಕನಸು ನಿಜ ಆಗಲ್ಲ. ನನ್ನಲ್ಲಿ ಇಷ್ಟು ದಿನ ಇಲ್ಲದ ಸೆಳೆತ, ಅದು ನಿನ್ನ ನೋಡಿ ಮತ್ತೊಮ್ಮೆ ಮನಸ್ಸು ಬೇಡ ಬೇಡ. ಈ ಪ್ರೀತಿ ಪ್ರೇಮ ನನಗೆ ಆಗಿ ಬರಲ್ಲ. ನಾನು ಇರುವ ಸ್ಥಿತಿಗೆ ಇದು ಬೇರೆ. ಹಿಂಗು ತಿಂದ ಮಂಗನ ಹಾಗೆ. ಅಂಜು ಬೇಕು ಬೇಡಗಳ ನಡುವೆ ಚಡಪಡಿಸಿದಳು. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಬಂದವರೆಲ್ಲ 20ರಿಂದ 24 ವರ್ಷ ವಯಸ್ಸಿನವರು. ಹೆಣ್ಣು ಗಂಡು ಭೇದವಿಲ್ಲದೆ ಕೈಯಲ್ಲಿ ಜ್ಯೂಸ್ ವೈನ್ಗಳದ್ದೇ ಕಾರುಬಾರು. ಅಂಜು ಸಂಜೆ ಕೆಲಸ ಮುಗಿದ ಬಳಿಕ ಪಾರ್ಟಿ ಹಾಲ್ಗೆ ಹೋಗಿ ಬರುವ ಎಂದಳು ನಿಶ್ಚಿತ, ಮುಖಕ್ಕೆ ಕ್ರೀಮ್ ಹಾಕುತ್ತಾ. ಬೇಡ ನಿಶೋ, ಯಾರೋ ದುಡ್ಡಿನವರ ಮಕ್ಕಳು. ನಾವು ಹೋದರೆ ಮ್ಯಾನೇಜರ್ ಬೈದು ಬಿಟ್ಟರೆ, ತನ್ನ ಭಯವನ್ನು ವ್ಯಕ್ತಪಡಿಸಿದಳು. ನೀನು ದುಡ್ಡಿಲ್ಲದವಳು, ನನ್ನನ್ನು ನಿನ್ನ ಜೊತೆ ಸೇರಿಸಬೇಡ. ಮ್ಯಾನೇಜರ್ ಜೊತೆ ಪರ್ಮಿಷನ್ ನಾನು ಕೇಳುತ್ತೇನೆ. ಅಲ್ಲಿ ಹೋಗಿ ಪಾರ್ಟಿ ಹೇಗೆ ನಡೆಯುತ್ತಿದೆ ಎಂದು ಒಂದು ಸಲ ನೋಡಬೇಕು. ತನ್ನ ಬಗ್ಗೆ ಹೀಯಾಳಿಸಿದರೂ ಅವಳ ಮೇಲೆ ನಂಬಿಕೆ. ಸರಿ ನಿಶೋ, ಬೇಗ ಬರಬೇಕು, ಮತ್ತೆ ಮನೆಗೆ ಹೋಗಲು ತಡವಾದರೆ ಎಂದಳು. ಮಧ್ಯಾಹ್ನವೇ ಪಾರ್ಟಿ ಶುರುವಾಗಿತ್ತು. ಬಂದಿದ್ದ ಫ್ರೆಂಡ್ಸ್ ಮುಖ್ಯವಾಗಿ ಬರಬೇಕಾದವರಿಗೆ ಅರ್ಧ ಗಂಟೆಯಿಂದ ಕಾಯುತ್ತಿದ್ದಾರೆ. ರಿಸೆಪ್ಷನ್ನಲ್ಲಿ ಪುಸ್ತಕ ಹಿಡಿದು ಬರೆಯುತ್ತಿದ್ದಾಳೆ ಅಂಜು. ಹಲೋ ಮೇಡಮ್, ನೀವಿಲ್ಲಿ ಎಂಬ ದನಿಗೆ ತಲೆ ಎತ್ತಿ ನೋಡಿದಳು. ಭಯವಾಗಿ ಹತ್ತಿರ ನೋಡಿದಳು. ನಿಶು ಪಾರ್ಟಿ ಹೋಗುವ ನೆಪ ಹೇಳಿ ಮೇಕಪ್ ಮಾಡಲು ವಾಶ್ರೂಮ್ ಹೋಗಿದ್ದಳು. ಪಾರ್ಟಿ ಇದ್ದುದರಿಂದ ಹೋಟೆಲ್ ಕೆಲಸಗಾರರು ಕಡಿಮೆ. ಮನದಲ್ಲಿ ನೂರಾರು ಆಲೋಚನೆ. ಎದುರಿನ ವ್ಯಕ್ತಿಯನ್ನು ನೋಡಿ ಹಲೋ ಹೇಳುತ್ತಾ ಕೈ ಬೆರಳಿನಲ್ಲಿ ಚಿಟಿಕಿ ಹಾಕಿ ಅಂಜುನ ಎಚ್ಚರಿಸಿದನು. ಧೈರ್ಯದಿಂದ ಹೇಳಿ, ಏನಾಗಬೇಕು ಎಂದಳು. ಏನ್ರಿ ನೀವು? ನನ್ನ ಅಪರಿಚಿತನ ಹಾಗೆ ನೋಡಬೇಡಿ. 3 ವರ್ಷದಿಂದ ನೀವು ಸಂಜೆ ಕಾಲೇಜ್ ಹೋಗುವಾಗ ಹಿಂಬಾಲಿಸಿ ನಿಮಗೆ ಕೊಟ್ಟ ಗಿಫ್ಟ್ ಲೆಕ್ಕ ಇಲ್ಲ. ನೀವು ಒಂದೇ ಒಂದು ಗಿಫ್ಟ್ನ ಮುಟ್ಟದೆ ಕಾಲೇಜು ಬಿಟ್ಟು ಈಗ ಇಲ್ಲಿ ಕೆಲಸ ಮಾಡುತ್ತಿದ್ದೀರಾ ಎಂದೆನೋ. ನಾನು ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದೇನೆ. ಹೇಳಿ, ನಿಮ್ಮ ಹೆಸರು? ಮಾತನಾಡುತ್ತಿದ್ದ ಹುಡುಗನ ಬೆನ್ನೆ ಹಿಂದೆ ಜೋರಾದ ಪೆಟ್ಟು. ಹಿಂದಿರುಗಿದಾಗ ರಾಹುಲ್ ಎಂದಳು. ಏನೋ ನೀನು ಇಲ್ಲಿ ಟೈಮ್ ವೇಸ್ಟ್ ಮಾಡುತ್ತಿದ್ದೀಯಾ? ಬಾ ಪಾರ್ಟಿ ಹಾಲ್ಗೆ ಎಂದಳು ಕೈ ಹಿಡಿದು. ಸಿಮ್ಮಿ, ಏನೇ ನೀನು 0 ಸೈಜ್ ಆಗಿದ್ಯಾ? ನಿನ್ನ ಕಾರ್ತಿ ನೋಡಿದರೆ ಒಂದು ಕಾಮೆಂಟ್ ಕನ್ಫರ್ಮ್. ಹಿಂದೆ ಬಂದು ಬಾಯ್, ಇದು ನನ್ನ ನಂಬರ್ ಎಂದು ಅಂಜು ಟೇಬಲ್ನತ್ತ ಬಿಸಾಕಿದನು. ಅಂಜುನ ಕೈಕಾಲು ನಡುಗಿತ್ತು. ಆ ಚೀಟಿ ಹರಿದು ಅಲ್ಲೇ ಇದ್ದ ಬಾಕ್ಸ್ಗೆ ಬಿಸಾಕಿದಳು. ನಿಚಿತ ಸ್ವಲ್ಪ ಜಾಸ್ತಿ ಆಗಿ ಮೇಕಪ್ ಆಗಿ ಬಂದಳು. ನಿಶೋ, ಹೀಗೆ ಬಂದೆ ಎನ್ನುತ್ತಾ ವಾಶ್ರೂಮ್ ಕಡೆ ಓಡಿದಳು. ಅಯ್ಯೋ, ಇವಳಿಗೆ ಏನಾಯ್ತು? ಅಲ್ಲ, ನನ್ನ ಮೇಕಪ್ ನೋಡಿ ಅವಳಿಗೂ ಆಸೆ ಆಗಿರಬೇಕು. ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ನಿಚಿತಾಳಿಗೆ. ಕಾರ್ತಿಕ್ ತಡವಾಗಿ ಬಂದ. ಎಲ್ಲರಿಗೂ ವಿಶ್ ಮಾಡಿದನು. ಸಿಮ್ಮಿ ಎಂದು ಕರೆದನು. ಅವಳು ನೋಡಿಯೂ ನೋಡದ ಹಾಗೆ ಮಾಡಿದಳು. ಅವಳ ಹತ್ತಿರ ಬಂದವನೇ ಅಪ್ಪಿಕೊಂಡು, ವೆಲ್ಕಮ್ ಬ್ಯಾಕ್ ಸಿಮ್ರಾನ್. ಕ್ಷಮಿಸು, ಗ್ರ್ಯಾಂಡ್ಮಾ ದೆಹಲಿಗೆ ಹೋಗಲು ಏರ್ಪೋರ್ಟ್ಗೆ ಹೋಗಿ ಬರಲು ತಡವಾಯಿತು. ಯಾಕೋ ಸಾರಿ ಕೇಳುವೆ, ಬಾ ಪಾರ್ಟಿ ಎಂಜಾಯ್ ಮಾಡುವ ಎಂದಳು. ರಾಹುಲ್ ಕಣ್ಣಿಗೆ ಕಣ್ಣಿನ ಮಾಸ್ಕ್ ಹಾಕಿ ಎಲ್ಲರಿಗೂ ಕೊಡುತ್ತಾ ಬಂದನು. ಮ್ಯೂಸಿಕ್ ಶುರುವಾದಾಗ ಬಲಬದಿಯಲ್ಲಿನ ಒಂದು ಹುಡುಗ ಎಡಬದಿಯ ಹುಡುಗಿಯ ಕೈ ಹಿಡಿದು ಡ್ಯಾನ್ಸ್ ಮಾಡಿ ಪ್ರಪೋಸ್ ಮಾಡಬೇಕು. ಇದು ಜಸ್ಟ್ ಟೈಮ್ ಪಾಸ್, ಎಲ್ಲರೂ ಕಣ್ಣಿನ ಮಾಸ್ಕ್ ಹಾಕಿ ಎಂದನು. ಈ ರಾಹುಲ್ಗೆ ಇಂಥ ಡಬ್ಬ ಐಡಿಯಾ ಹೊಳೆಯುವುದು. ನನಗೆ ಇದೆಲ್ಲ ಆಗಿ ಬರಲ್ಲ, ಹೋಗು ಅಂದನು ಕಾರ್ತಿಕ್. ಸಿಮ್ರಾನ್ ಕೈ ಹಿಡಿದು ಕಾರ್ತಿಕ್ನ ನಿಲ್ಲಿಸಿ ಕಣ್ಣಿಗೆ ಮಾಸ್ಕ್ ಕಟ್ಟಿದಳು. ಒಬ್ಬೊಬ್ಬರಾಗಿ ಜೊತೆಯಾಗಿ ಡ್ಯಾನ್ಸ್ ಮಾಡಲು ಹೆಜ್ಜೆ ಇಟ್ಟರು. ಕಾರ್ತಿಕ್ ಒಂದು ಹುಡುಗಿ ಎದುರು ನಿಂತು ಕೈ ಚಾಚಿದನು. ಮುಂದೆ ನಿಂತ ಹುಡುಗಿಯ ದೇಹದಲ್ಲಿ ಬ್ಯಾಲೆನ್ಸ್ ತಪ್ಪಲು ಹೆದರುತ್ತಲೇ ತನ್ನ ಕೈಯನ್ನು ಅವನ ಕೈಯೊಂದಿಗೆ ಜೋಡಿಸಿದಳು. ಕಪಲ್ ಡ್ಯಾನ್ಸ್ ಮಾಡಲು ಮುಜುಗರ. ಕಾಲೇಜ್ ಡೇನಲ್ಲಿ ಮಾಡಿ ಮಾತ್ರ ಅಭ್ಯಾಸ. ಇದು ಪರ ಹುಡುಗ ಜೊತೆ ಮೊದಲ ಅನುಭವ ಅಂಜುಗೆ. ಸಿಮ್ರಾನ್ ಕಾರ್ತಿಕ್ ತನ್ನ ಜೊತೆ ಬರುವನೆಂದುಕೊಂಡಳು. ಆದರೆ ಕೊನೆಗೆ ರಾಹುಲ್ ಜೊತೆ ಆದ. ಡ್ಯಾನ್ಸ್ ಮಾಡುತ್ತಿದ್ದವಳ ಕಾಲು ಜಾರಿತು. ಕಾರ್ತಿಕ್ ಆ ಕ್ಷಣ ಅವಳನ್ನು ಹಿಡಿದುಕೊಂಡನು. ಇಬ್ಬರ ಕಣ್ಣುಗಳೂ ಒಂದಾದವು. ನಿಮ್ಮ ಕಣ್ಣುಗಳು ಸುಂದರವಾಗಿದೆ. ನಿಮ್ಮನ್ನು ಎಲ್ಲೋ ನೋಡಿದ ನೆನಪು. ಕಣ್ಣಿನ ಮಾಸ್ಕ್ ತೆಗೆಯಲು ಹೋದ.
ಕಾರ್ತಿಕ್ ಕೈ ಹಿಡಿದು ಅವನನ್ನು ನೂಕಿ ಹೊರಗಡೆ ಓಡಿ ಹೋದಳು. ಡ್ಯಾನ್ಸ್ ಮಾಡುತ್ತಿದ್ದವರು ಒಂದು ಕ್ಷಣ ನಿಂತು ಬಿಟ್ಟರು. ಮೌನವಾಗಿ ಕಾರ್ತಿಕ್ ಮುಖದಲ್ಲಿ ಪ್ರೀತಿಯ ನಗೆ ಹಾದು ಹೋದವು. ಬೆಳಗ್ಗೆ ಅಂಜು ಎದ್ದಾಗ ಗಂಟೆ 7. ಬ್ರಷ್ ಸ್ನಾನ ಮುಗಿಸಿ ಕೂದಲನ್ನು ಹೊರಿಸುತ್ತಾ ಫ್ಯಾನ್ ಕೆಳಗೆ ನಿಂತಳು. ಅಡುಗೆ ಮನೆಯಿಂದ ಒಗ್ಗರಣೆ ಪರಿಮಳ ಮೂಗಿಗೆ ಬಡಿಯುತ್ತಾ ಅಲ್ಲಿಂದಲೇ ಅಮ್ಮ ಇವತ್ತು ಏನು ವಿಶೇಷ ಎಂದಳು. ಅಮ್ಮನಿಗೆ ಬೇಗನೆ ಅಡುಗೆ ಮಾಡುವ ಆತುರ. ಇವಳ ದನಿ ಕಿವಿಗೆ ಹಾಕಿಕೊಳ್ಳದೆ ಕೆಲಸದಲ್ಲಿ ಮಗ್ನರಾಗಿದ್ದರು. ಕ್ಯಾಲೆಂಡರ್ನಲ್ಲೂ ಇವತ್ತು ಯಾವ ಹಬ್ಬನೂ ಬರೆದಿಲ್ಲ. ಮತ್ತೆ ಬೆಳಗ್ಗೆಯೇ ಕನ್ನಡಿ ನೋಡುತ್ತಾ ಒಂದು ಪುಟ್ಟದಾದ ಬಿಂದಿ ಇಟ್ಟುಕೊಂಡಳು. ಒದ್ದೆ ಕೂದಲಿಗೆ ಕ್ಲಿಪ್ ಹಾಕಿ ಹೊರಗೆ ಬಂದಳು. ಅಮ್ಮ ತಿಂಡಿ ಕೊಡು, ಜೋರು ಹಸಿವು ಎಂದಳು ಜಡ ಮನಸ್ಸಿನಲ್ಲಿ. ಅಂದು ಆದಿತ್ಯವಾರ. ಅಂಜು ದೇವಸ್ಥಾನಕ್ಕೆ ಹೋಗಿ ಬಾ ಎಂದರು ಅಡುಗೆ ಮನೆಯಲ್ಲಿಯೇ ಕೂಗುತ್ತಾ. ಓಡಿ ಬಂದವನೇ ಅಕ್ಕ ವಿಶ್ ಯು ಹ್ಯಾಪಿ ಬರ್ಡೇ ಎಂದ. ಅಮ್ಮ ಅಕ್ಕನಿಗೆ ವಿಶ್ ಮಾಡು ಎಂದನು ಅರುಣ್. ಥ್ಯಾಂಕ್ಸ್ ಕಣೋ. ಅರುಣ್ ನನಗೆ ಗಿಫ್ಟ್ ಬೇಕು, ವಿಶ್ ಮಾಡುವಾಗ ಕೊಡಬೇಕಂತ ಗೊತ್ತಿಲ್ವಾ ಎಂದಳು ತಮಾಷೆಗೆ. ಅಕ್ಕ ಹೀಗ ಬಂದೆ ಎನ್ನುತ್ತಾ ಕೋಣೆಯೊಳಗೆ ಹೋದನು. ಸೀರೆ ಸೆರಗಲ್ಲಿ ಕೈ ಉರಿಸುತ್ತಾ ಅಮ್ಮ ಬಂದವರೇ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ಎಂದರು. ಥ್ಯಾಂಕ್ಸ್ ಹೇಳುವಾಗಲೇ ಅಕ್ಕ ನೋಡೆ ಎಂದ. ಕ್ರೀಮ್ ಕಲರ್ ಗೌನ್ ಅಮ್ಮ ನಿನಗಾಗಿ ನಿನ್ನೆ ತಗೊಂಡಿದ್ದಾರೆ. ಅಮ್ಮ 1,000 ಗೌನ್ ಯಾಕಮ್ಮ ದುಡ್ಡು ಹಾಳು ಮಾಡಿದೆ? ದೊಡ್ಡ ಕಣ್ಣು ಬಿಟ್ಟು ಖುಷಿ ಇದ್ದರೂ ಆ ಖುಷಿ ತೋರಿಸದೆ ಅಮ್ಮನಿಗೆ ಪ್ರಶ್ನೆ ಮಾಡಿದಳು. ನಾನು ಉಳಿತಾಯ ಮಾಡಿದ ಹಣ ನೀನು ಪ್ರಶ್ನೆ ಮಾಡಬಾರದು. ಅಂಜೋ ಜೀವನದಲ್ಲಿ ಒಂದು ದಿನವಾದರೂ ಖುಷಿಯಾಗಿರಬೇಕು. ಈಗ ಹೊಸ ಬಟ್ಟೆ ಹಾಕಿ ಬಾ ಎಂದರು. ಕೋಣೆಗೆ ಹೋಗುತ್ತಿದ್ದವಳ ಹಿಂದೆ ಅಕ್ಕ ಇದು ನನ್ನ ಗಿಫ್ಟ್ ಎಂದು ಒಂದು ಪುಟ್ಟ ಬಾಕ್ಸ್ ಅವಳ ಕೈಯಲ್ಲಿ ಕೊಟ್ಟನು. ಚೆನ್ನಾಗಿ ರೆಡಿಯಾಗಿ ತಮ್ಮ ಕೊಟ್ಟ ಬಾಕ್ಸ್ ಓಪನ್ ಮಾಡಿದಳು. ಅದರಲ್ಲಿ ಕಾಲ್ಗೆಜ್ಜೆ ನೋಡಿದವಳು ಮೃದುವಾದ ಕೈಯಿಂದ ಹಿಡಿದಳು. ಅರುಣ್ ಅರುಣ್ ಕೂಗುತ್ತಾ ಹೊರಗೆ ಬಂದವಳು ಕೈಯಲ್ಲಿ ಕಾಲ್ಗೆಜ್ಜೆ ಹಿಡಿದು ಏನೋ ಇದು, ಇದನ್ನು ಕೊಂಡುಕೊಳ್ಳಲು ದುಡ್ಡ್ಯಾರು ಕೊಟ್ಟರು ಎಂದಳು ಒಂದೇ ಸಮನೆ. ಅಕ್ಕ ಅದು ಅದು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಅಂಜು ಕೇಳುತ್ತಿದ್ದಾಳೆ ತಾನೇ, ಹೇಳೋ ದನಿ ಮೆಲ್ಲಾಗಿಸಿ. ಅರುಣ್ ಎಲ್ಲೂ ಕದ್ದಿಲ್ಲ ತಾನೇ? ಅಮ್ಮನ ಮಾತು ಅರುಣ್ ಮನಸ್ಸನ್ನು ಘಾಸಿಗೊಳಿಸಿತ್ತು. ಒಂದೇ ಸಮನೆ ಅಳುತ್ತಾ ಅಮ್ಮ ನಾನು ತಪ್ಪು ಮಾಡಿಲ್ಲ, ಅಕ್ಕ ತಪ್ಪು ಮಾಡಿಲ್ಲ ಎಂದನು. ಮಗನ ಅಳು ತಾಯಿ ಹೃದಯಕ್ಕೆ ಕಷ್ಟ. ಮತ್ತೆ ಹೇಳೋ ಕಾಲ್ಗೆಜ್ಜೆ ತರಲು ಹಣ ಎಲ್ಲಿಂದ ಬಂತು? ಅಮ್ಮ ಸೈಕಲ್ ಮಾರಿಬಿಟ್ಟೆ ಎಂದೆನೋ. ನನ್ನ ಗೆಳೆಯನ ಅಕ್ಕನ ಕಾಲಲ್ಲಿ ದಪ್ಪದಾದ ಕಾಲ್ಗೆಜ್ಜೆ ಇದೆ, ಅಕ್ಕನಿಗೆ ಕಾಲ್ಗೆಜ್ಜೆಯೇ ಇಲ್ಲ, ಹಾಗಾಗಿ ಸೈಕಲ್ ಮಾರಿ ಅದರ ದುಡ್ಡಲ್ಲಿ ತಂದೆ ಎಂದೆನೋ. ಅಮ್ಮ ಮಗಳು ಅರುಣ್ನ ತಬ್ಬಿಕೊಂಡು ಹತ್ತರೋ. ಅರುಣ್ ನನಗೆ ಯಾವ ಕಾಸ್ಟ್ಲಿ ಗಿಫ್ಟ್ ಬೇಡ ಕಣೋ, ನನ್ನ ಮುದ್ದು ತಮ್ಮ ಚೆನ್ನಾಗಿ ಓದಬೇಕು ಅಷ್ಟೇ ಎಂದಳು ಅವನ ಕಣ್ಣು ಹೊರಿಸುತ್ತಾ. ಅಮ್ಮ ಮತ್ತೆ ತಡವಾದರೆ ದೇವಸ್ಥಾನದ ಬಾಗಿಲು ಹಾಕುತ್ತಾರೆ. ಅರುಣ್ ದೇವಸ್ಥಾನಕ್ಕೆ ಹೋಗಿ ಬರುವ ಹೇಳಿ ಕಾಲ್ಗೆಜ್ಜೆ ಹಾಕಿ ತಮ್ಮನ ಜೊತೆ ಹೆಜ್ಜೆ ಹಾಕಿದಳು. ಗ್ರ್ಯಾಂಡ್ಮಾ ಇಲ್ಲದೆ ಸಮಯ ಕಳೆಯುವುದು ಕಷ್ಟವಾಗಿತ್ತು. ಕಾರ್ತಿಕ್ ಬೆಳಗ್ಗೆನೆ ಎದ್ದು ಕಿವಿಗೆ ಹೆಡ್ಫೋನ್ ಹಾಕಿ ಇಂಪಾದ ಸಂಗೀತ ಕೇಳುತ್ತಾ ವಾಕ್ ಮಾಡಲು ಹೊರಟನು. ಅಕ್ಕ ತಮ್ಮ ದೇವರ ದರ್ಶನ ಮಾಡಿ ರಸ್ತೆಯಲ್ಲಿ ಬರುತ್ತಿರಲು ಅಕ್ಕ ನನಗೆ ಐಸ್ ಕ್ರೀಮ್ ಬೇಕು ಎಂದನು. ಸರಿ ಎಂದು ಅರುಣ್ ಕೈಗೆ ದುಡ್ಡು ಕೊಟ್ಟು ನಾನು ಮುಂದೆ ಹೋಗುತ್ತೇನೆ, ನೀನು ಬೇಗ ಬಾ ಎಂದಳು. ನಡೆದುಕೊಂಡು ಬರುತ್ತಿದ್ದ ಅಂಜು ಎದುರಲ್ಲಿ ಬರುತ್ತಿದ್ದ ಕಾರ್ತಿಕ್ನ ನೋಡಿ ಅಯ್ಯೋ ಇವನು ಇಲ್ಲಿ ಪಾರ್ಟಿಯಲ್ಲಿ ನೋಡಿದ್ದು ಎಲ್ಲಿಯಾದರೂ ಕೇಳಿಬಿಟ್ಟರೆ ಅಷ್ಟೇ ನನ್ನ ಕತೆ. ಅರುಣ್ ಅಮ್ಮನಿಗೆ ಹೇಳಿದರೆ ಹುಟ್ಟಿದ ಹಬ್ಬದ ಜೊತೆ ನನ್ನ ತಿಥಿ ಗ್ಯಾರಂಟಿ. ಹಿಂದೆ ತಿರುಗಿ ಹೆಗಲ ಮೇಲೆ ಹಾಕಿದ್ದ ದುಪ್ಪಟ್ಟ ತೆಗೆದುಕೊಂಡು ಕಣ್ಣು ಒಂದನ್ನು ಬಿಟ್ಟು ಮುಖವೆಲ್ಲ ಸುತ್ತಿಕೊಂಡಳು. ಅಂಜು ಮುಂದೆ ಹಾದು ಹೋದ ಕಾರ್ತಿಕ್ ಮುಂದೆ ನಡೆದವನು ಕಣ್ಣ ಮುಂದೆ ಬಂದ ಕಣ್ಣುಗಳನ್ನು ನೆನಪಿಸಿ ಇದು ಪಾರ್ಟಿಯಲ್ಲಿ ಬಂದ ಹುಡುಗಿ, ಅದೇ ಹುಡುಗಿ ಎನ್ನುತ್ತಾ ತಿರುಗಿದ. ಆದರೆ ಅಂಜು ಅಲ್ಲಿ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಪಕ್ಕ ಕಾರ್ತಿಕ್ಗೆ ಕಾಣಿಸದೇ ನಿಂತಿದ್ದಳು. ಸೆಕೆಂಡ್ ಮುಂಚೆ ನೋಡಿದ ಹುಡುಗಿ ಮಾಯವಾಗಿ ಬಿಟ್ಟಿದ್ದಾಳೆ. ಹಿಂದೆ ಮುಂದೆ ತಿರುಗಿ ನೋಡುತ್ತಾ ಹೋಗುತ್ತಿದ್ದವನು ಎದುರಲ್ಲಿ ಐಸ್ ಕ್ರೀಮ್ ಹಿಡಿದು ಬರುತ್ತಿದ್ದ ಅರುಣ್ಗೆ ಡಿಕ್ಕಿ ಹೊಡೆದ. ಅರುಣ್ ಕೈಯಲ್ಲಿ ಇರುವ ಐಸ್ ಕ್ರೀಮ್ ಕೆಳಗೆ ಬಿತ್ತು. ಅರುಣ್ ಸಪ್ಪೆ ಮುಖ ಮಾಡಿ ಏನಣ್ಣ ನೀವು ನೋಡ್ಕೊಂಡು ಬರುವುದು ತಾನೇ? ನನ್ನ ಅಕ್ಕನಿಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇಷ್ಟ, ಒಂದೇ ಇತ್ತು, ನೀವು ನೋಡಿದರೆ ಸಾರಿ ಬ್ರೋ ಎಂದೆನೋ. ನೀನು ಬಾ, ನಿನಗೆ ನಾನು ಐಸ್ ಕ್ರೀಮ್ ತೆಗೆಸಿಕೊಡುವೆ. ನಿನ್ನ ಅಕ್ಕನಿಗೆ ಬೇರೆ ಯಾವ ಫ್ಲೇವರ್ ಇಷ್ಟ? ಬೇಡ ಅಣ್ಣ,
ಅಕ್ಕ ಬೇರೆ ಫ್ಲೇವರ್ ಇಷ್ಟಪಡಲ್ಲ ಎಂದನೋ. ನಿನ್ನ ಅಕ್ಕ ಎಲ್ಲಿ? ಇಲ್ಲೇ ಇದ್ದಳೋ. ರಸ್ತೆಯ ಎರಡೂ ಬದಿ ನೋಡಿ ಕೊನೆಗೆ ಅಕ್ಕ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಎಂದ. ಕತ್ತನ್ನು ನೇರವಾಗಿಸಿ ಇಣುಕಿ ನೋಡಿದ. ಮುಖದಲ್ಲಿ ಇದ್ದ ದುಪ್ಪಟ ತೆಗೆದು ಯಾರೋ ಅಜ್ಜಿ ಬಳಿ ಮಾತನಾಡುತ್ತಿದ್ದಳೋ. ಕಾರ್ತಿಕ್ಗೆ ಅವಳ ಹಿಂಬದಿ ಮಾತ್ರ ಕಾಣಿಸಿತು. ಅದೇ ಹುಡುಗಿ ಅಂದ್ರೆ ಇವನ ಅಕ್ಕ. ಬ್ರೋ, ನಿಮ್ಮ ಅಕ್ಕನ ಹೆಸರು ಏನು ಎಂದ. ಅಕ್ಕ ಅಂಜನಾ, ಅವಳ ಹುಟ್ಟಿದ ಹಬ್ಬ ಎಂದನೋ. ಅಂಜು ಹೆಸರು ಕೇಳುತ್ತಿದ್ದಂತೆ ಕಿವಿ ನೆಟ್ಟಗಾಯಿತು. ಕೈಯಲ್ಲಿದ್ದ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಕೊಟ್ಟು ಅಂಜನಾ ಮುಂದೆ ಕೇಳದಂತೆ ಮನೆಯಿಂದ ಬಂದ ಫೋನ್ ರಿಸೀವ್ ಮಾಡಿದನೋ. ವಾಟ್, ಯಾವಾಗ ಬಂದೆ ಎನ್ನುತ್ತಾ ಅಂಗಡಿಯವನಿಗೆ ದುಡ್ಡು ಕೊಟ್ಟು ಆಟೋ ಕರೆದನೋ. ಮತ್ತೆ ಹಿಂದಿರುಗಿ ಅಂಜುಗೆ ಹೇಳುವಂತೆ ಹ್ಯಾಪಿ ಬರ್ಡೇ ಎಂದು ಜೋರಾಗಿ ಹೇಳಿ ಹೊರಟನೋ. ಅರುಣ್, ಇದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್. ಯಾರು ತೆಗೆಸಿಕೊಟ್ಟೆರೋ? ನಾನು ನಿನಗೆ 50 ರೂಪಾಯಿ ಮಾತ್ರ ಕೊಟ್ಟೆ. ನಡೆದ ವಿಷಯ ಹೇಳಿದನು ಅರುಣ್. ಅಕ್ಕ, ಅವರು ಒಳ್ಳೆಯವರೋ, ನಿನಗೂ ವಿಶ್ ಮಾಡಿ ಹೋದರೋ. ಅವನ ಒಳ್ಳೆಯತನ ಅವನಿಗೆ ಇರಲಿ. ಈ ಐಸ್ ಕ್ರೀಮ್ ನಮಗೆ ಬೇಡ. ಗೊತ್ತಿಲ್ಲದ ವ್ಯಕ್ತಿ ಕೊಟ್ಟ ವಸ್ತು ಯಾವ ಧೈರ್ಯದಿಂದ ತೆಗೆದುಕೊಂಡೆ? ಬಾ ಮನೆಗೆ, ಅಮ್ಮನಿಗೆ ಹೇಳಿ ಮಾಡಿಸುವೆ. ಬೈಯುತ್ತಾ ಹೋದವಳ ಹಿಂದೆ ಬಾಲ ಮುದುರಿದ ಬೆಕ್ಕಿನ ಹಾಗೆ ಕೈಯಲ್ಲಿ ಇದ್ದ ವಸ್ತುವನ್ನು ನೋಡುತ್ತಾ ಅವಳೊಂದಿಗೆ ಹೆಜ್ಜೆ ಇಟ್ಟನೋ. ಗ್ರ್ಯಾಂಡ್ಮಾ ಎನ್ನುತ್ತಾ ಹೆದರಿಸಿರು ಬಿಡುತ್ತಾ ಒಳಗೆ ಓಡಿ ಬಂದನು ಕಾರ್ತಿಕ್. ಗ್ರ್ಯಾಂಡ್ಮಾ, ಇದೇನು? ಕೈಕಾಲು ತರಚಿ ಗಾಯವಾಗಿದೆ, ಏನಾಯಿತು? ನಾನು ಬರುವ ಕಾರಿಗೆ ಮತ್ತೊಂದು ಕಾರ್ ಅಡ್ಡ ಬಂತು. ಒಂದು ಚಿಕ್ಕ ಆಕ್ಸಿಡೆಂಟ್, ಏನಾಗಿಲ್ಲ, ನಾನು ಆರಾಮಾಗಿದ್ದೇನೆ. ಗ್ರ್ಯಾಂಡ್ಮಾ, ಏನು ಆರಾಮಾಗಿರೋದು? ಕೈಕಾಲು ಸರಿಯಾಗಿ ನೋಡು, ಎಲ್ಲ ಸ್ವೆಲ್ಲಿಂಗ್ ಆಗಿದೆ. ರಂಗಣ್ಣ, ಐಸ್ ಪ್ಯಾಕ್ ತನ್ನಿ ಎಂದೆನೋ. ಕಾರ್ತಿಕ್ ಎಂದು ಕರೆದು ಅವನ ಕೈ ಹಿಡಿದರು ಸೀತಾದೇವಿ. ನನಗೆ ಏನೂ ಆಗಲ್ಲ, ಆದರೂ ನಾನು ಬೆಳೆಸಿದ ಈ ವಿದ್ಯಾಸಂಸ್ಥೆಯ ಜವಾಬ್ದಾರಿ ನಿನ್ನದು. ಕಾರ್ತಿಕ್, ಒಂದು ಮಾತು ಕೊಡು ಎಂದೆರೋ. ಕಾರ್ತಿಕ್, ಮಾತು ಕೊಟ್ಟ ಮೇಲೆ ಅದನ್ನು ನೆರವೇರಿಸಬೇಕು. ಸರಿ ಗ್ರ್ಯಾಂಡ್ಮಾ, ಹೇಳಿ, ಏನಂತ ಮಾತು ಕೊಡಬೇಕು? ನೀನು ಮದುವೆಯಾಗಬೇಕು, ನಿನ್ನ ಅತ್ತೆ ಮಗಳನ್ನ. ಕಾರ್ತಿಕ್ಗೆ ಈ ಮಾತು ಕೇಳಿ ಬಿಸಿ ಎಣ್ಣೆ ಮೈ ಮೇಲೆ ಹಾಕಿದ ಅನುಭವ. ಮನಸ್ಸಿನಲ್ಲಿ ಪ್ರೀತಿ ಮಾಡುವುದು ಒಬ್ಬಳನ್ನ, ಮದುವೆ ಇನ್ನೊಬ್ಬಳನ್ನೋ. ಸೀತಾದೇವಿ ಮಗಳ ವಿಷಯದಲ್ಲಿ ಒಂದು ತಪ್ಪು ಮಾಡಿ ಅನುಭವಿಸುತ್ತಿದ್ದಾರೆ. ಮುಂದೆ ಕಾರ್ತಿಕ್ನ ಜೀವನದಲ್ಲಿ ಇದೇ ತಿರುವು ಪಡೆಯುತ್ತಾ? ಕಾರ್ತಿಕ್ ಮತ್ತು ಅಂಜನಾಗೆ ಮೊದಲೇ ಪರಿಚಯವಿದ್ದ. ಅವರಿಬ್ಬರ ನಡುವೆ ಇರುವ ಸಂಬಂಧವಾದರೂ ಏನೋ. ಮುಂದೆ ಯಾವ ರೀತಿ ಇವರು ಪ್ರೀತಿಯಲ್ಲಿ ಬೀಳಲಿದ್ದಾರೆ? ಕಾರ್ತಿಕ್ ಯಾರನ್ನು ಮದುವೆಯಾಗುತ್ತಾನೆ? ಅವರ ಅತ್ತೆ ಮಗಳನ್ನ, ಇಲ್ಲ ಅಂಜುನಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.